ಓಕೆ, ಈಗ ಪೇಂಟ್ನೇ ಮಾಡಿಸ್ಬೋಯ್ತಲ್ಲ, ಇದನ್ನ ಯಾಕೆ ಮಾಡಿಸಿದ್ರಿ ನೀವು? ಪೇಂಟು ನಾನು ಇವಾಗ ಫೇಸ್ಬುಕ್ಕಲ್ಲೆಲ್ಲ ನೋಡಿಕೊಂಡು ಇದನ್ನ ಮಾಡಿಸ್ಬೇಕು ಅಂತಂದ್ಬಿಟ್ಟು ಪೇಂಟ್ ಕ್ಯಾನ್ಸಲ್ ಮಾಡಿದ್ದು. ಜಸ್ಟ್ ಈಗ ಪ್ಲಾಸ್ಟರಿಂಗ್ ಆಗಿದ್ರೆ ಸಾಕಲ್ವಾ? ಜಸ್ಟ್ ಪ್ಲಾಸ್ಟಿಂಗ್ ಆದರೆ ಸಾಕು ಸರ್. ಓಕೆ, ಪೇಂಟ್ ಬೇಡ, ಪಟ್ಟಿ ಬೇಡ, ಏನು ಬೇಡ ಸರ್. ಈಗ ಇದನ್ನ ಹಾಕ್ಸಿದ್ಮೇಲೆ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ನಮಗೇನೋ ಸೂಪರ್ ಅನ್ಸದಪ್ಪ, ನೋಡೋದಕ್ಕೆ ಜನ ಬಂದವರು ನೋಡಿದ್ರೆ ಓ ಚೆನ್ನಾಗೈತೆ ಅಂತಾರೆ. ಓಕೆ, ಜನ ಗೃಹ ಪ್ರವೇಶಕ್ಕೆ ಬಂದವರು ಎಲ್ಲ ಕೇಳಿರೋರೆ ಚೆನ್ನಾಗೈತೆ, ಪೇಂಟೇ ಇಲ್ದಿರಂಗೆ ಸೀಟ್ ಹಾಕ್ಸ್ಕೊಂಬಿಟ್ಟು ಮಾರ್ಬಲ್ ಸೀಟ್ ಹಾಕ್ಸಿದ್ದೀರಾ ಅಂತ. ಓಕೆ, ಇದು ನೋಡೋದಕ್ಕೆ ಕೂಡ ಸೇಮ್ ಮಾರ್ಬಲ್ಸ್ ಥರನೇ ಕಾಣಿಸುತ್ತೆ. ಹೌದೌದು, ಮಾರ್ಬಲ್ ಸೀಟ್ ಥರ ಮಾರ್ಬಲ್ ಹಾಕವ್ರೆ ಅನ್ನಂಗೆ ಓಕೆ ಇದೆ ಇವಾಗ. ಬಂದವರೆಲ್ಲ ಕೇಳಿದ್ವು ಅದೇನೆ. ಪಟ್ಟಿ ಮಾಡಿರೋದು ಒಂದು ಹೆಚ್ಚು ಕಮ್ಮಿ 2 ರಿಂದ 3 ಲಕ್ಷ ಪಟ್ಟಿ ಆಗೈತೆ. ಆ ದುಡ್ಡು ಉಳಿಸಿದ್ರೆ ಮಾರ್ಬಲ್ ಸೀಟ್ ಬರೋದಲ್ಲ, ಓಕೆ ಕಮ್ಮಿ ಆಗೋದು. ನಮ್ಗೆ ಇವಾಗ ಹಾಕೋದು 7 ಲಕ್ಷ ಆಗೋದು, ಆ 3 ಲಕ್ಷ ಲೆಸ್ ಮಾಡೋದು 4 ಲಕ್ಷಕ್ಕೆ ಬರೋದಲ್ಲ. ಹೌದು, ಪೇಂಟಿಂದ ಲೆಸ್ ಮಾಡಿದ್ರೆ ಆಲ್ಮೋಸ್ಟ್ ಪೇಂಟ್ ರೇಟಿಗೆ ಬಂದಂಗೆ ಸೇಮ್ ಒಂದು ಫಸ್ಟ್ ಏನು ಮಾಡ್ತೀವೋ ಪೇಂಟು ಪಟ್ಟಿ ಮಾಡೋದನ್ನ ಮಾರ್ಬಲ್ ಸೀಟಲ್ಲಿ ಉಳ್ದೈತೆ ಅಷ್ಟೇ. ಓಕೆ, ಹಂಗಾದ್ರೆ ಪೇಂಟ್ ಬದಲು ಆರಾಮಾಗಿದ್ದ ಮಾಡ್ಕೊಳ್ಬೋದು ಅಂತ ಹೇಳ್ತೀರಾ? ಏನು ತೊಂದರೆ ಇಲ್ಲ. ಓಕೆ, ನಾವು ಜನಗಳು ಹೇಳ್ಬೋದು ನೋಡಪ್ಪ ಹಿಂಗೆ ಹಾಕ್ಸಿದೀವಿ ಮಾಡ್ಕೊಳ್ಳಿ ಅಂತ. ತುಂಬಾ ಜನ ವೆರೈಟೀಸ್ನ ನೋಡಿ ಅವ್ರ ಹತ್ರ ಕಾರ್ಪೆಂಟರ್ಸ್ ಇರ್ತಾರೆ, ವರ್ಕ್ನ ಮಾಡಿಸ್ಕೋಬೇಕು, ಬರೀ ಮೆಟೀರಿಯಲ್ಸ್ ಕೊಡಿ ಅಂದ್ರೆ ಕೊಡ್ತೀರಾ ಸರ್? ಹೇಗೆ? ಕೊಡ್ತೀನಿ ಸರ್, ಎಲ್ಲ ಹೋಲ್ಸೇಲಲ್ಲೇ ಕೊಡ್ತೀನಿ. ಓಕೆ, ಗಮ್ ಬಿಡೋದಾಗ್ಲಿ, ಏನಾದ್ರು ಶೀಟು ಕಲರ್ ಡಲ್ ಆಗೋದಾಗ್ಲಿ ಏನೇ ಇದ್ರು ನಮ್ಮ 15 ವರ್ಷದಲ್ಲಿ ಏನೇ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಓಕೆ, ರಿಪ್ಲೇಸ್ಮೆಂಟ್ ಕೂಡ ರಿಪ್ಲೇಸ್ಮೆಂಟ್ ಇರುತ್ತೆ, ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್. ಅಲ್ಲ, ಹಳೆ ಮನೆ ಹೊಸ ಮನೆ ಎರಡಕ್ಕೂ ಮಾಡ್ಬೋದು ಸರ್. ಓಕೆ, ಹೊಸ ಮನೆಗಳಿಗೆ ಬರೀ ಪ್ಲಾಸ್ಟಿಂಗ್ ಇದ್ದೆ ಅವರಿಗೆ ದುಡ್ಡು ಉಳಿಯುತ್ತೆ, ವೈಟ್ ವಾಶ್ ಅಲ್ಲಿ ಹಾಕೋದೆಲ್ಲ. ಆದ್ರೆ ಹಳೆ ಮನೆ ಅಲ್ಲೇ ಪೇಂಟ್ ಮಾಡಿಬಿಟ್ಟಿರ್ತಾರೆ, ಮತ್ತೆ ಅವ್ರಿಗೆ 5 ವರ್ಷಕ್ಕೆ ಒಂದ್ಸತಿ ಪೇಂಟ್ ಮಾಡಿಸ್ಬೇಕು, ಅದ್ ಮಾಡ್ಬೇಕು. ಸಣ್ಣ ಮಕ್ಳು ಗೀಚೋದು ಎಲ್ಲ ಸಮಸ್ಯೆ ಇದ್ದಾಗ ಅವರು ಒಂದು 50 ರಿಂದ 60 ಮನೆಯವರು ನಮ್ಮ ಹತ್ರ ಅದೇ ರೀತಿ ಹೇಳಿ ಮಾಡಿಸ್ಕೊಂಡಿದ್ದಾರೆ ಸರ್. ಒಟ್ಟು ಕಸ್ಟಮರ್ ಏನ್ ಹೇಳ್ತಾರೋ ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೋ ಆ ತರ ನಾವು ಮಾಡ್ಕೊಡ್ತೀವಿ. ಈಗ ಯಾರೋ ಡಿಸ್ಟ್ರಿಬ್ಯೂಷನ್ ಬೇಕು ಅಂದವರು ಬರ್ಬೋದು. ಈಗ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಯಾವುದೇ ಕೆಲಸಗಳು ಬಂದ್ರು ನಾವು ಆ ಡಿಸ್ಟ್ರಿಕ್ಟ್ ಅವ್ರಿಗೆ ನಾವು ಕೊಟ್ಟು ಕೆಲಸ ಮಾಡ್ತೀವಿ. ಒಂದು ಡಿಸ್ಟ್ರಿಕ್ಟ್ ಕೊಟ್ರೆ ಮತ್ತೆ ಇನ್ನೊಂದು ಡಿಸ್ಟ್ರಿಕ್ಗೆ, ಅದೇ ಡಿಸ್ಟ್ರಿಕ್ಗೆ ಮತ್ತೆ ಇನ್ನೊಬ್ರು ಕೊಡಲ್ಲ. ಓಕೆ, ಹಂಗಾದ್ರೆ ಬಿಸ್ನೆಸ್ನ ಯಾರು ಬೇಕಾದ್ರೂ ಆರಾಮಾಗಿ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಮ್ಮದೀಗ ನಿಯರಿಕೆ ಡೀಲರ್ಸ್ನ ವಿಶ್ವನಾಥ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲದಾಗಿ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಈಗ ನಮ್ಮ ಆಫೀಸ್ ಈಗ ಭದ್ರಾವತಿಲಿ ಹೊಸಮನೆ ರೋಡು, ಬೋವಿ ಕಾಲೋನಿ, 4ನೇ ಕ್ರಾಸು, ನಿಯರು ಭವಾನಿ ಶ್ಯಾಮನ ಅಲ್ಲಿ ಬರುತ್ತೆ. ನಮ್ದು 2 ಬ್ರಾಂಚಸ್ ಇದೆ. ಒಂದು ಬೆಂಗಳೂರಲ್ಲಿ ಒಂದಿದೆ, ನಮ್ದು ಭದ್ರಾವತಿ ಹೆಡ್ ಆಫೀಸ್. ಬೆಂಗಳೂರಲ್ಲಿ ಕೆಂಗೇರಿ ಉಪನಗರ, ಮಹಾವೀರ್ ವಿಲ್ಲಾ, ಚರ್ಚ್ ರೋಡಲ್ಲಿ ಚಾರ್ಮಿಕ ಇಂಟೀರಿಯರ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ಅವರು ಬೆಂಗಳೂರು ಸುತ್ತಮುತ್ತ ಎಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, 2 ಕಡೆ ಕೂಡ ಆಫೀಸ್ ಇದೆ ಅಲ್ವಾ? ವಿಜಯರಕ್ಷಿತ್ ಅಂತ ಅವ್ರ ಹೆಸರು. ಓಕೆ, 2 ಕಡೆ ಕೂಡ ಆಫೀಸ್ ಇದೆ ಅಲ್ವಾ? ಹೌದು ಹೌದು ಸರ್. ಓಕೆ, ಆಲ್ ಓವರ್ ಕರ್ನಾಟಕ ವರ್ಕ್ನ ಮಾಡ್ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್. ಸರ್, ನಮ್ಮ ಕಂಪ್ನಿ ಈಗ ಒಂದು 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಮಾರ್ಬಲ್ ಶೀಟು, ಸೀಲಿಂಗ್ ಪ್ಯಾನೆಲ್ಸು, ಲೋಯರ್ಸು, ಲ್ಯಾಪ್ಟಾಪ್ಸು, ಫಿಲ್ಟರ್ ಪ್ಯಾನೆಲ್ಸು, ಆ ಥರ ಹೋಲ್ಸೇಲ್ ಪ್ರೈಸಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ಓಕೆ, ಮತ್ತು ಕೆಲಸನೂ ಮಾಡ್ಕೊಡ್ತೀವಿ. ಓಕೆ, ಏನೆಲ್ಲ ವರ್ಕ್ನ ಮಾಡ್ತೀರಾ ಸರ್? ಸರ್, ಈಗ ಅದೇ ಸೀಲಿಂಗ್ ವರ್ಕು, ಮತ್ತೆ ಟಿವಿ ಶೋಕೇಶು, ಮತ್ತೆ ಮಾರ್ಬಲ್ ಶೀಟು, ಓಕೆ, ಮತ್ತೆ ಫಿಲ್ಟರ್ ಪ್ಯಾನೆಲ್ಸು, ಮತ್ತೆ ಲೋಯರ್ಸ್ ಅಲ್ಲಿ ಒಂದೊಂದು ಲಿವಿಂಗ್ ಏರಿಯಾಗಳೆಲ್ಲ ಹಾಕೊಡ್ರಿ ಅಂತಾರೆ. ಇಡೀ ಮನೆಗೂ ನಾವು ವರ್ಕೌಟ್ ಮಾಡ್ಕೊಡ್ತೀವಿ. ಓಕೆ, ಇಡೀ ಮನೆಗೂ ಕೂಡ ಗೋಡೆಗಾಗಿರ್ಬೋದು, ಸೀಲಿಂಗ್, ಟಿವಿ ಪ್ಯಾನೆಲ್ಸ್, ಕಿಚನ್ ಎಲ್ಲದನ್ನು ಕೂಡ ಮಾಡ್ತೀರಾ? ಈಗ ಮುಂದಕ್ಕೆ ಅಲ್ಯೂಮಿನಿಯಂ ಸೆಕ್ಷನ್ದು ಮಾಡ್ತಾ ಇದ್ದೀವಿ, ಕಿಚನ್ ವರ್ಕ್, ವಾರ್ಡ್ರೋಬ್ಗಳು. ಓಕೆ, ಎಲ್ಲದನ್ನು ಕೂಡ ಮಾಡ್ತೀರಲ್ವಾ? ಓಕೆ ಸರ್, ಈಗ ಎಲ್ಲೆಲ್ಲ ವರ್ಕ್ನ ಮಾಡ್ತೀರಾ ನೀವು? ನಾವು ಹೇಳ್ಬೇಕು ಅಂದ್ರೆ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದೀವಿ ಆಲ್ರೆಡಿ ಆಲೆ. ಓಕೆ, ಈಗ ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇದ್ದಾರೆ. ಈಗ ನಮಗೆ ಜಾಸ್ತಿ ಈ ಕಡೆ ಚಿತ್ರದುರ್ಗ, ಹೊಳಲ್ಕೆರೆ, ಬಿಜಾಪುರ, ಗುಲ್ಬರ್ಗ, ಈ ಕಡೆ ಬೀದರು, ಮತ್ತೆ ತುಮಕೂರು, ಹೇಳ್ಬೇಕಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಕೆಲಸ ಮಾಡ್ಕೊಟ್ಟಿದ್ದೀವಿ. ಓಕೆ, ಎಲ್ಲ ಕಡೆನೂ ಕೂಡ ಕೆಲಸನ ಮಾಡ್ಕೊಡ್ತೀರಲ್ವಾ ನೀವು? ಓಕೆ ಸರ್, ಈಗ ಎಲ್ಲ ಇದೆ, ಎಲ್ಲ ಮೆಟೀರಿಯಲ್ಸ್ ಇದೆ, ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ಬೋದಾ? ಹಾಂ, ತೋರಿಸ್ಕೊಡ್ತೀನಿ ಸರ್. ಏನೇನು ಸರ್, ಈಗ ಇದೇನಾ ಸರ್ ಮೆಟೀರಿಯಲ್? ಏನು ಸರ್? ಇದೆ ಸರ್, ಇದು ಮಾರ್ಬಲ್ ಶೀಟು. ಓಕೆ, ಇದು ನಾರ್ಮಲ್ ಆಗಿ ಯಾವ ಥರ ಅಂದರೆ, ಈಗ ಬರೀ ಪ್ಲಾಸ್ಟಿಂಗ್ ಆಗಿದ್ರೆ ಸಾಕು. ಓಕೆ, ಪ್ಲಾಸ್ಟಿಂಗ್ ಆಗಿದೆ, ಅದ್ರ ಮೇಲೆ ವೈಟ್ ವಾಶ್ ಲಪ್ಪ ಏನೂ ಬೇಡ, ಹಂಗೆ ಡೈರೆಕ್ಟ್ ಆಗಿ ಪ್ಲಾಸ್ಟಿಕ್ ಆಗ್ತಿದ್ದಂಗೆ ನಾವು ಇದನ್ನ ಪೇಸ್ಟ್ ಮಾಡ್ತೀವಿ. ಓಕೆ, ವಿತ್ ಡಿಸೈನು ಮಾಡ್ಕೊಡ್ತೀವಿ. ಓಕೆ, ಇವೆಲ್ಲ ನಾರ್ಮಲ್ ಡಿಜಿಟಲ್, ಇವೆಲ್ಲ ನಾರ್ಮಲ್ ಅಲ್ಲಿ ಬರ್ತಾವೆ ಮಾರ್ಬಲ್ ಶೀಟು. ಓಕೆ, ಇದೆಲ್ಲ ಕಟ್ ಪೀಸು ಒಂದೊಂದು ವೆರೈಟೀಸ್ ಅಲ್ವಾ ಇದು? ಒಂದೊಂದು ಕಟ್ ಪೀಸು. ಅಂದ್ರೆ ನಾವೀಗ 2x2 ಅನ್ನೋದ್ರಲ್ಲಿ ನಮ್ಮ ಅಂಗಡಿಗೆ ಶೋರೂಮ್ ಹೋಗ್ತಾರ ಮಾಡಿದ್ದೀವಿ. ಓಕೆ, ಇದು ಎಷ್ಟು ಬರುತ್ತೆ ಸರ್ ಲೆಂತ್? ಇದು ಒಂದು ಸರ್, ಇದು 8x4 ಬರುತ್ತೆ. ಓಕೆ, ಇದು 2.8 mm ಥಿಕ್ನೆಸ್ ಬರುತ್ತೆ. ಎಲ್ಲ 3 mm ಅಂತಾರೆ, 2.8 mm ಬರುತ್ತೆ. ಓಕೆ, ಇದು ಫುಲ್ ಶೀಟ್ ಇಷ್ಟು ದೊಡ್ಡ ಬರುತ್ತಲ್ವಾ? ಹಾಂ, 8 ಅಡಿ ಉದ್ದ, 4 ಅಡಿ ಅಗಲ. ಓಕೆ, ಅದನ್ನೇ ಇಲ್ಲಿ ನೀವು ಡೆಮೋಗಾಗಿ ಮಾಡ್ಕೊಂಡಿದ್ದೀರಾ. ಓಕೆ, ನೆಕ್ಸ್ಟು ಸರ್, ಇದು ವುಡನ್ ಪ್ಯಾಟ್ರನ್. ಸರ್, ಇದು ನೋಡ್ರಿ, ಇದು ಡಿಜಿಟಲ್ ಶೀಟ್. ಓಕೆ, ಈ ಥರದ್ರಲ್ಲಿ ನಮಗೆ 15 ಕಲರ್ ಇದಾವೆ. ನಾರ್ಮಲ್ ಅಲ್ಲಿ ನಿಮಗೆ 20 ಕಲರ್ ಸಿಗುತ್ತೆ. ಓಕೆ, ಫುಲ್ ಲೆಂತ್ ಅಂದ್ರೆ ಇಷ್ಟು ದೊಡ್ಡ ಬರುತ್ತೆ. ಓಕೆ, 2x4 ಎಲ್ಲ ಕಲರ್ಸ್ಗಳು ಸಿಗುತ್ತೆ. ಇಲ್ಲಿದೆ ನಾರ್ಮಲ್, ಇವೆಲ್ಲ ನೀವು ನೋಡ್ತಾ ಇರೋದೆಲ್ಲ ನಾರ್ಮಲ್ ಸರ್. ಓಕೆ, ಇವೆಲ್ಲ ನಾರ್ಮಲ್. ಓಕೆ, ಈ ಥರ ವೆರೈಟೀಸ್ಗಳೆಲ್ಲ ಕೂಡ ಬರುತ್ತೆ. ಹಾಂ ಸರ್. ಓಕೆ, ಒಂದೊಂದೇ. ಓಕೆ, ಹಾಂ,
ಥಿಕ್ನೆಸ್ ಕೂಡ ಎಷ್ಟು ಬರುತ್ತೆ ಅಲ್ವಾ? ತುಂಬಾ ದಪ್ಪ ಇದೆ ಸರ್, ತುಂಬಾನೇ ಬರುತ್ತೆ ನೋಡಿ. ಓಕೆ ಓಕೆ. ಇದನ್ನ ಎಂತೆಂಥ ಗೋಡೆಗಳಿಗೆಲ್ಲ ಹಾಕ್ಬೋದು ಸರ್? ಸರ್ ಇದು ನಾರ್ಮಲ್ ಆಗಿ ಸಿಮೆಂಟ್ ಇಟ್ಕೆಯಿಂದ ಪ್ಲಾಸ್ಟಿಂಗ್ ಮಾಡಿರ್ತಾರಲ್ಲ ಅಂತ ಇಟ್ಕೆಗೆ ಹಾಕ್ಬೋದು. ಪ್ಲಾಸ್ಟಿಂಗ್ ಆಗಿರೋ ಗೋಡೆ ಮೇಲೆ ನಾವು ಹಾಕ್ತಾ ಇದ್ದೀವಿ. ಓಕೆ, ಅದನ್ನು ಕಿತ್ತು ಬರೋಂಥದ್ದು ಅಂತೇಳಿ ಏನಾದ್ರು ಆಗುತ್ತೆ? ಯಾವುದೂ ಇಲ್ಲ ಸರ್, ನಮ್ಮ ಕಂಪ್ನಿಯಿಂದ 15 ವರ್ಷ ವ್ಯಾರಂಟಿ ಇರುತ್ತೆ. ಏನೇ ಆದರೂ 15 ವರ್ಷದೊಳಗೆ ಗಂಬಿಡೋದಾಗ್ಲಿ ಮತ್ತೆ ಕಲರ್ ಶೇಡ್ ಆದಾಗ್ಲಿ ಏನೇ ಆದರೂ ನಮ್ಮದೇ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ, ಹಂಗಾದ್ರೆ ಆರಾಮಾಗಿ ಯಾರು ಬೇಕಾದ್ರೂ ಹಾಕ್ಸ್ಕೊಳ್ಳೋದು. ಇಷ್ಟೊಂದು ಗ್ಯಾರಂಟಿ ಯಾರು ಕೂಡ ಕೊಡಲ್ಲ ಸರ್? ಹಾಂ ಸರ್. ಓಕೆ, ಅಂದರೆ 3 ಥರ ಬೀಡಿಂಗು, 2 ಥರ ಗಮ್ಮು, ಶೀಟು, ಡಿಸೈನು, ಲೇಬರ್ ಎಲ್ಲ ನಮ್ಮ ಕಡೆಯಿಂದನೇ ಫಿಟ್ಟಿಂಗ್ ಸಮೇತ ಮಾಡ್ಕೊಡ್ತೀವಿ. ಎಲ್ಲ ಬೇರೆ ಬೇರೆ ವೆರೈಟೀಸ್ ವೆರೈಟೀಸ್ ಈಗ ಡಿಜಿಟಲ್ ಒಂದು ರೇಟ್ ಇರುತ್ತೆ, ನಾರ್ಮಲ್ ಒಂದು ರೇಟ್ ಇರುತ್ತೆ. ಈಗ ನೋಡ್ರಿ ಸೀಲಿಂಗ್ ಅಲ್ಲಿ ಈ ತರ ಎಲ್ಲ ಡಿಸೈನ್ ಮಾಡಿದ್ದೀವಿ. ಈಗ ರೌಂಡ್ ಡಿಸೈನ್ ಈಗ POP ಯಾರು PVC ಯಾರು ಮಾಡೋದಿಲ್ಲ. ಈಗ PVC ನಾವು ಮಾಡ್ಕೊಡ್ತೀವಿ. ಕಟಿಂಗ್ ಕೂಡ ತುಂಬಾ ನೀಟ್ ಆಗಿದೆ ಸರ್ ಇದು. ಇಲ್ಲಿ ನೋಡಿ ಇದು ಚೌಕಾಕಾರದಲ್ಲಿ ಮಾಡಿರೋದು ಡಿಸೈನ್. ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಯಾವುದೇ ತರ ಡಿಸೈನ್ ಇದೇ ತರ ಬೇಕು ಅಂತ ಹೇಳ್ತಿರೋ ಅದೇ ರೀತಿ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಯಾವ ಡಿಸೈನ್ ಹೇಳ್ತಿರೋ ನಮ್ಮಲ್ಲಿರೋ ಕಲರ್ ಅಲ್ಲಿ ನೀವು ಹೇಳಿರೋ ಡಿಸೈನ್ ನಾವು ಮಾಡ್ಕೊಡ್ತೀವಿ. ಇದು ಡಿಜಿಟಲ್ ಶೀಟ್ ವೈಟ್ ಅಂಡ್ ಗೋಲ್ಡ್ ಶೀಟ್ ಅಲ್ಲಿ. ಓಕೆ, ಇದು ಈ ತರದ್ರಲ್ಲೇ 5 ಕಲರ್ ಇದಾವೆ. ಇದು ನಿಮಗೆ ಡಿಜಿಟಲ್ ಶೀಟ್. ಓಕೆ, ಇದು ಏನು ಬ್ರಿಕ್ಸ್ ತರನಾ? ಇದು ನಾರ್ಮಲ್ ಶೀಟ್ ಸರ್. ಓಕೆ, ಈ ತರ ವೆರೈಟೀಸ್ ಗಳೆಲ್ಲ ನಾವು ನೋಡಿಲ್ಲ ಬೇರೆ ಕಡೆ ಎಲ್ಲ ಹೋದಾಗ. ಈ ತರನು ಕೂಡ ಮಾಡ್ಕೊಡ್ತೀವಿ. ಈ ತರನು ಇದೆ ಸರ್. ಒಟ್ಟು ಕಸ್ಟಮರ್ ಏನ್ ಹೇಳ್ತಾರೋ ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೋ ಆ ತರ ನಾವು ಮಾಡ್ಕೊಡ್ತೀವಿ. ಓಕೆ, ಆ ತರ ಶೀಟ್ಗಳನ್ನ ಅವ್ರು ಯೂಟ್ಯೂಬ್ ಅಲ್ಲಿ ನೋಡಿ ಈ ತರ ಶೀಟ್ ಬೇಕಂದ್ರೆ ಅದೇ ಶೀಟ್ ಮಾಡಿಸ್ಕೊಡ್ತೀವಿ. ಓಕೆ, ಇವೆಲ್ಲ ದೇವ್ರ ಫೋಟೋ ಸರ್. ಇವೆಲ್ಲ ದೇವ್ರ 2x2 ಅಲ್ಲಿ ಮಾಡಿದಂಥ ದೇವ್ರ ಫೋಟೋ. ನಿಮ್ಮಲ್ಲಿ ನೋಡಿ ಯಾರೇ ಬಂದು ನಮಗೆ ಕೆಲಸ ಕೊಟ್ರೆ ಅವರಿಗೆ ಇದೊಂದು ದೇವ್ರ ಫೋಟೋ ಫ್ರೀ ಕೊಟ್ಟು ನಾವು ಕೆಲಸ ಮಾಡ್ಕೊಡ್ತೀವಿ. ಹಳೆ ಮನೆಗಳಿಗೆ ವರ್ಕ್ ನ ಮಾಡ್ಬೋದು ಸರ್? ಬರೀ ಹೊಸ ಮನೆಗೆ ಮಾತ್ರ? ಅಲ್ಲ, ಹಳೆ ಮನೆ ಹೊಸ ಮನೆ ಎರಡಕ್ಕೂ ಮಾಡ್ಬೋದು ಸರ್. ಓಕೆ, ಹೊಸ ಮನೆಗಳಿಗೆ ಬರೀ ಪ್ಲಾಸ್ಟಿಂಗ್ ಇದ್ದೆ ಅವರಿಗೆ ದುಡ್ಡು ಉಳಿಯುತ್ತೆ, ವೈಟ್ ವಾಶ್ ಅಲ್ಲಿ ಹಾಕೋದೆಲ್ಲ. ಆದ್ರೆ ಹಳೆ ಮನೆ ಹಳೆ ಪೇಂಟ್ ಮಾಡಿಬಿಟ್ಟಿರ್ತಾರೆ. ಮತ್ತೆ ಅವ್ರಿಗೆ 5 ವರ್ಷಕ್ಕೆ ಒಂದ್ಸತಿ ಪೇಂಟ್ ಮಾಡಿಸ್ಬೇಕು, ಅದ್ ಮಾಡಬೇಕು. ಸಣ್ಣ ಮಕ್ಕಳು ಗೀಚೋದು ಎಲ್ಲ ಸಮಸ್ಯೆ ಇದ್ದಾಗ ಅವರು ಒಂದು 50 ರಿಂದ 60 ಮನೆಯವರು ನಮ್ಮ ಹತ್ರ ಅದೇ ರೀತಿ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಕ್ಲೀನಾಗಿ ಎಲ್ಲ ಕೆರೆದಿ ಗೋಡೆ ಎಲ್ಲ ಚಕ್ಲ ತರ ಇದ್ದ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಕೆರೆದಿ ಅವನ್ನೆಲ್ಲ ನೀಟಾಗಿ ಹಾಕೊಟ್ಟಿದ್ದೀವಿ. ಹಳೆ ಮನೆಗೂ ಮಾಡ್ಬೋದು, ಹಳೆ ಮನೆಗೂ ಹೊಸ ಮನೆಗೂ. ಜಸ್ಟ್ ಈಗ ಪ್ಲಾಸ್ಟರಿಂಗ್ ಆಗಿದ್ರೆ ಸಾಕಲ್ವಾ? ಜಸ್ಟ್ ಪ್ಲಾಸ್ಟಿಂಗ್ ಆದ್ರೆ ಸಾಕು ಸರ್. ಓಕೆ, ಪೇಂಟ್ ಬೇಡ, ಪಟ್ಟಿ ಬೇಡ, ಏನು ಬೇಡ. ಓಕೆ, ನೆಕ್ಸ್ಟ್ ಇದೆಲ್ಲ ಏನು ಸರ್ ಇದು? ಸರ್ ಇದು ಲೋಯರ್ಸ್ ಅಂತೇಳಿ 8 ಇಂಚು ಮತ್ತೆ 9 ಅಡಿ ಉದ್ದ ಬರುತ್ತೆ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್? ಇದು ಟಿವಿ ಯೂನಿಟ್ಗಳಲ್ಲಿ, ಲಿವಿಂಗ್ ಏರಿಯಾಗಳಲ್ಲಿ ಮತ್ತೆ ಸ್ಟೇರ್ ಕೇಸ್ ಹತ್ತೋ ಜಾಗಗಳಲ್ಲಿ ಮಾಡಿಸ್ಕೊಂತಾರೆ. ಮತ್ತೆ ಇದು ಸೀಲಿಂಗ್ ಪ್ಯಾನಲ್ಸ್ 1 ಅಡಿ 10 ಅಡಿದು ನಿಮಗೆ ಸೀಲಿಂಗ್ ಪ್ಯಾನಲ್ಸ್ ಅಲ್ಲೇ ಇದು ಯೂಸ್ ಆಗುತ್ತೆ. ಇವೆಲ್ಲ ನಿಮಗೆ ನೋಡ್ಬೋದು. ಇದು ಫುಲ್ ರೌಂಡ್ ಸೂಪರ್ ಹೆವಿ ಅಂತೇಳಿ ಇದರಲ್ಲಿ ವಾಲಿಗೂ ಮಾಡ್ಕೋಬಹುದು ಮತ್ತೆ ಸೀಲಿಂಗೂ ಮಾಡ್ಕೋಬಹುದು. ಜಸ್ಟ್ 130 ರೂಪೀಸ್ ಅಲ್ಲಿ ಇದನ್ನ ಮಾಡ್ಕೊಡ್ತೀನಿ. ಫಿಟ್ಟಿಂಗ್ ಎಲ್ಲ ನಮ್ದೇ. ಓಕೆ ಓಕೆ ಸರ್, ಈಗ ಬೇರೆ ಯಾವ್ದು ಡಿಸೈನ್ ಬೇಕು ವಾಲ್ಗೆ ಅಂತ ಅನ್ಕೊಂತಿದ್ರೆ ಆ ಥರದ್ದು ಸಿಗುತ್ತೆ ಸರ್? ಈಗ ನಾವು ಬಹಳ ಮನೆ ಮಾಡಿದೀವಿ. ಓಕೆ, ಅದ್ರಲ್ಲಿ ನಿಮ್ಗೆ ಒಂದು 2 ಮನೆ ತೋರಿಸ್ತೀನಿ ನಾನು. ಆ 2 ಮನೆಯಲ್ಲಿ ಎಷ್ಟು ಕಲರ್, ಒಂದೇ ಮನೆಯಲ್ಲಿ 15 ರಿಂದ 20 ಕಲರ್ ಹಾಕಿದೀವಿ. ಅದು ಯಾರು ಎಲ್ಲೂ ಕೊಟ್ಟಿಲ್ಲ. ಅದು ನಾವೇ ಓನ್ ಆಗಿ ಪ್ರಿಂಟೆಡ್ ಹಾಕ್ಸಿ ತರಿಸಿ ಕಸ್ಟಮರ್ ಹೇಳಿದ್ನ ನಾನು ಹಾಕ್ಸ್ಕೊಟ್ಟಿರೋದು. ಅದನ್ನ ನೀವು ಬೇಕಾದ್ರೆ ಕಸ್ಟಮರ್ ಮನೆ ಕರ್ಕೊಂಡು ಹೋಗ್ತೀನಲ್ಲ, ಅಲ್ಲೇ ಖುದ್ದಾಗ ನೋಡಿ ಕಸ್ಟಮರ್ ಅವ್ರು ಹೇಳ್ತಾರೆ. ಸರ್, ಈಗ ಇದೆಲ್ಲ ವಾಟರ್ ಪ್ರೂಫ್ ಇರುತ್ತಾ ಸರ್? ಹೇಗೆ? ವಾಟರ್ ಪ್ರೂಫ್ ಇರುತ್ತೆ, ಫೈರ್ ಪ್ರೂಫ್ ಇರುತ್ತೆ. ಓಕೆ, ಮತ್ತೆ ನಿಮಗೆ 15 ವರ್ಷ ಗಂಟ ಅಂದ್ರೆ ನಮ್ಮ ಕಡೆಯಿಂದ ವಾರಂಟಿ ಇರುತ್ತೆ. 30 ವರ್ಷದಿಂದ 40 ವರ್ಷಕ್ಕೇನು ಮೋಸ ಇಲ್ಲ. ಓಕೆ, ಈಗ ಕಿಚನ್ ಹಾಕಿದ್ರೆ ಕಿಚನ್ ನೀರು ಬಿದ್ದಾಗ ಏನಾದ್ರು ಆಗುವಂತದ್ದು ಏನಾದ್ರು ಇರುತ್ತಾ ಸರ್? ಏನೂ ಆಗಿಲ್ಲ ಸರ್. ಇದುವರೆಗೂ ನಾವು ಒಂದು 5 ವರ್ಷದಿಂದ ಕೆಲಸ ಮಾಡಿದೀವಿ, ಏನು ಪ್ರಾಬ್ಲಮ್ ಬಂದಿಲ್ಲ. ಏನಾದ್ರು ಆದ್ರೂ ಒಂದು 15 ವರ್ಷ ವ್ಯಾರಂಟಿ ಇರುತ್ತೆ. ಏನಾದ್ರು ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಓಕೆ, ಕಲರ್ ಶೇಡ್ ಆದ್ರೆ ಏನಾದ್ರು ಕೂಡ ಮಾಡ್ಕೊಡ್ತೀರಾ? ಗಂಬಿಡೋದಾದ್ರು ಏನಾದ್ರೂ ನಮ್ದು ರಿಪ್ಲೇಸ್ಮೆಂಟ್ ಇರುತ್ತೆ. ಸರ್, ಈಗ ಇಂಟೀರಿಯರ್ ನ ಮಾಡಿರುವಂತ ಮನೆ ಕರ್ಕೊಂಡ್ ಬಂದ್ರೆ ಇದು ಯಾವ ಏರಿಯಾದಲ್ಲಿ ಇದೆ ಸರ್? ಸರ್, ಇದು ಕನಕಪುರ ರೋಡು, ರಾಚನಮಡು ಅಂತ ಹೇಳಿ ಊರು. ಇವ್ರ ಹೆಸರು ಮುನಿರಾಜ್ ಸರ್ ಅಂತ ಹೇಳಿ. ಇವ್ರ ಮನೆ ಈಗ 3 ಸ್ಟಾರ್ ಬಿಲ್ಡಿಂಗ್ ಮಾಡ್ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿ ಅವರು ಹೇಳ್ತಾರೆ, ಅವ್ರ ಹತ್ರ. ಫ್ರೆಂಡ್ಸ್, ನಮ್ಮದು ಈಗ ಮನೆಗೆ ಇಂಟೀರಿಯರ್ ನ ಮಾಡಿಸಿರುವಂತ ಮುನಿರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಎಷ್ಟು ಟೈಮ್ ಆಯ್ತು ಸರ್ ನಾ ಮಾಡಿಸಿ? ಇದು ಹೆಚ್ಚು ಕಮ್ಮಿ ಒಂದು 6 ಮಂತ್ ಆಗೈತೆ. 6 ಮಂತ್ ಆಗಿದೆ. ಓಕೆ, ಈಗ ಪೇಂಟ್ನೇ ಮಾಡಿಸ್ಬೋಯ್ತಲ್ಲ, ಇದನ್ನ ಯಾಕೆ ಮಾಡಿಸಿದ್ರಿ ನೀವು? ಪೇಂಟು ನಾನು ಇವಾಗ ಫೇಸ್ಬುಕ್ಕಲ್ಲೆಲ್ಲ ನೋಡಿಕೊಂಡು ಇದನ್ನ ಮಾಡಿಸ್ಬೇಕು ಅಂತಂದ್ರೆ ಪೇಂಟ್ ಕ್ಯಾನ್ಸಲ್ ಮಾಡಿದ್ದು. ಓಕೆ, ಈಗ ಪೇಂಟ್ ಕಾಸ್ಟ್ಗೆ ಇದಕ್ಕೆ ಹೋಲಿಸ್ಕೊಂಡ್ರೆ ಡಿಫ್ರೆನ್ಸ್ ಎಷ್ಟಿದೆ ಸರ್? ಪೇಂಟ್ಗಿಂತ ಇದು ಪೇಂಟ್ 2 ಸರಿ ಮಾಡಿಸೋಬಲ್ಲ ಇದನ್ನ ಪರ್ಮನೆಂಟ್ ಹಾಕ್ಸ್ಕೋಬೋದಲ್ಲ. ಓಕೆ, ಪರ್ಮನೆಂಟ್ ಹಾಕ್ಸ್ಕೋಬೋದು ಅಂತ ಅನಿಸುತ್ತಲ್ಲ. ಈಗ ಡಿಸೈನ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಓಕೆ, ನಾವು ಸೆಲೆಕ್ಷನ್ ಮಾಡಿದ್ದೆ ಅವ್ರು ಹಾಕವ್ರೆ. ಓಕೆ, ನೀವು ಯಾವುದು ಇಂಥದ್ದೇ ಬೇಕು ಅಂದ್ವಾ ಅದು ನಾವು ಹಾಕವ್ರೆ. ಓಕೆ, ಇದಾದ್ರೆ ಪದೇ ಪದೇ ಮಾಡಿಸ್ಬೇಕು ಅಂತ ಏನಿರೋದಿಲ್ಲ. ಪೇಂಟ್ದಾದ್ರೆ ನಾವು ಅವಾಗ ಪೇಂಟ್ ಮಾಡಬೇಕು, ಇಲ್ಲ 2 ವರ್ಷ 3 ವರ್ಷಕ್ಕೆ ಪೇಂಟ್ ಮಾಡಬೇಕು. ಇವಾಗ ಪೇಂಟ್ ಇಲ್ವಲ್ಲ, ಇದು ಸ್ವಲ್ಪ ನಮ್ಗೆ ಈಸಿ ಅನಿಸ್ತು. ಓಕೆ, ಈಗ ಡಿಸೈನ್ ಮತ್ತೆ ಇದೆಲ್ಲದನ್ನು ಕೂಡ ಇವರೇ ಮಾಡಿರೋದಲ್ವಾ? ಹಾಂ, ಎಲ್ಲ ಇವರೇ ಮಾಡಿರೋದು. ಸರ್, ಈಗ ಇದನ್ನ ಹಾಕ್ಸಿದ್ಮೇಲೆ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ನಮಗೇನು ಸೂಪರ್ ಅನ್ಸೋದಪ್ಪ. ನೋಡೋದಕ್ಕೆ ಜನ ಬಂದವರು ನೋಡಿದ್ರೆ ಓ ಚೆನ್ನಾಗೈತೆ ಅಂತಾರೆ. ಓಕೆ, ಜನ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಎಲ್ಲ ಕೇಳಿರೋರೆ
ಚೆನ್ನಾಗೈತೆ, ಪೇಂಟೇ ಇಲ್ದಿರಂಗೆ ಸೀಟ್ ಹಾಕ್ಸ್ಕೊಂಬಿಟ್ಟು ಮಾರ್ಬಲ್ ಸೀಟ್ ಹಾಕ್ಸಿದ್ದೀರಾ ಅಂತ. ಓಕೆ, ಇದು ನೋಡೋದಕ್ಕೂ ಕೂಡ ಸೇಮ್ ಮಾರ್ಬಲ್ಸ್ ಥರನೇ ಕಾಣಿಸುತ್ತೆ. ಹೌದೌದು, ಮಾರ್ಬಲ್ ಸೀಟ್ ಥರ ಮಾರ್ಬಲೇ ಹಾಕವ್ರೆ ಅನ್ನಂಗೆ ಓಕೆ ಇದೆ ಇವಾಗ. ಬಂದವರೆಲ್ಲ ಕೇಳಿದ್ವು ಅದೇನೆ. ಓಕೆ, ನೆಕ್ಸ್ಟು ಅವ್ರು ಏನೇನು ಮಾಡ್ತಾರೋ ಅವ್ರು ನೋಡ್ಕೋಬೇಕು. ಓಕೆ, ನಿಮ್ಮ ಮದರ್ಗೆ ವೈಫ್ಗೆಲ್ಲ ಏನು ಎಲ್ಲರಿಗೂ ಇಷ್ಟ ಆಗೈತೆ. ಓಕೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಮಕ್ಕಳಿದ್ದಾರೆ ಅನ್ಸುತ್ತೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ನಿಮಗೆ ಹೇಗೆ ಅನ್ಸುತ್ತೆ ಸರ್ ಇದು? ಕ್ಲೀನ್ ಮಾಡೋದು ಇನ್ನು ಇವಾಗಲ್ವ ಮನೆಗೆ ಬಂದಿರೋದು ನೋಡಬೇಕು. ಓಕೆ, ಈಸಿ ಅನ್ಸುತ್ತೆ, ಅಷ್ಟೊಂದೇನು ಗಲೀಜಾಗಲ್ವಲ್ಲ. ಓಕೆ, ಗಲೀಜಾಗಿದ್ದರೆ ಸಿಟ್ಕೋಬೇಕಾಯ್ತು, ಇದೇನು ಗಲೀಜಾಗಲ್ವಲ್ಲ. ಓಕೆ, ಪೇಂಟ್ ಥರ ಅಲ್ಲ, ಇದೇನು ಬಟ್ಟೆಲಿ ಸಿಟ್ಕೊಂಡ್ರು ನಡೀತೆ. ಸರ್ ಈಗ ವಾರಂಟಿ ಎಲ್ಲ ಯಾವ ರೀತಿ ಹೇಳಿದ್ದಾರೆ ಸರ್? ಅವರು 15 ವರ್ಷ ವಾರಂಟಿ ಹೇಳಿದರೆ, 30 ವರ್ಷದಂತ ಗ್ಯಾರಂಟಿ ಬಂದೇ ಬರುತ್ತೆ ಅಂತ ಹೇಳಿದ್ರೆ. ಸರ್ ಈಗ ವರ್ಕ್ನೆಲ್ಲ ಎಷ್ಟು ಟೈಮಲ್ಲಿ ಮಾಡಿಕೊಟ್ರು ಸರ್? ಅದು ಒಂದು 20 ದಿನದಲ್ಲಿ ಮಾಡಿದ್ದಾರೆ. ಓಕೆ, ಎಷ್ಟು ಫ್ಲೋರ್ ಇದೆ ಇದು? ಅದೇ ಫಸ್ಟು, ಸೆಕೆಂಡು, ಥರ್ಡ್ 3 ಫ್ಲೋರ್ ಇದೆ. ಓಕೆ, 3 ಫ್ಲೋರ್ ಇದೆ. ಒಂದು ತಿಂಗಳೊಳಗಡೆ ನಿಮಗೆ ಟೋಟಲ್ 3 ಫ್ಲೋರು, 4 ಬೆಡ್ರೂಮ್. ಓಕೆ, 4 ಬೆಡ್ರೂಮ್ ಇದೆ, 2 ಹಾಲು. ಓಕೆ, ಹಾಗಾದ್ರೆ ಆರಾಮಾಗಿ ಮನೆ ಗೃಹ ಪ್ರವೇಶ ಮಾಡಿಸ್ಬೇಕು ಅಂತ ಹೇಳೋರು ತಕ್ಷಣಕ್ಕೆ ಮಾಡಿಸ್ಕೊಳ್ಬೋದು ಅಂತ ಹೇಳೋದು. ಪೇಂಟ್ ಆದ್ರೂ ಕೂಡ ತುಂಬಾ ಗಲೀಜ್ ಕೂಡ ಆಗುತ್ತೆ. ಅದೇ ಪಟ್ಟಿ ಮಾಡಿಸೋದು ಮುಂಚೆ ಮಾಡಿಸ್ಕೊಂಡ್ರೆ ಇನ್ನೂ ಒಂಚೂರು ದುಡ್ಡು ಉಳಿತೆ. ಓಕೆ, ನಾವು ಪಟ್ಟಿ ಮಾಡಿಸ್ಬಿಟ್ಟು ಮಾಡೋದು ನಮ್ಗೆ ಸ್ವಲ್ಪ ಒಂಚೂರು ಜಾಸ್ತಿ ಆಯಿತು. ಓಕೆ, ಪಟ್ಟಿನೇ ಎಲ್ದಿರ ಮಾಡಿಸ್ಕೊಂಡ್ರೆ ಅದು ಪಟ್ಟಿ ದುಡ್ಡು ಉಳಿತಲ್ಲ ಅವ್ರಿಗೆ. ಓಕೆ, ಪೇಂಟ್ ಅದ್ರಲ್ಲಿ ಇನ್ನೂ ಮಾರ್ಬಲ್ ಸೀಟ್ ರೇಟ್ ಕಮ್ಮಿ ಆಯ್ತಲ್ಲ. ಹೌದು, ನಾವು ಪಟ್ಟಿ ಮಾಡಿರೋದು ಒಂದು ಹೆಚ್ಚು ಕಮ್ಮಿ 2 ರಿಂದ 3 ಲಕ್ಷ ಪಟ್ಟಿ ಆಗೈತೆ. ಆ ದುಡ್ಡು ಉಳಿಸಿದ್ರೆ ಮಾರ್ಬಲ್ ಸೀಟ್ ಬರೋದಲ್ಲ, ಓಕೆ, ಕಮ್ಮಿ ಆಗೋದು. ನಮ್ಗೆ ಇವಾಗ ಹಾಕೋದು 7 ಲಕ್ಷ ಆಗೋದು, ಆ 3 ಲಕ್ಷ ಲೆಸ್ ಮಾಡೋ 4 ಲಕ್ಷಕ್ಕೆ ಬರೋದಲ್ಲ. ಹೌದು, ಪೇಂಟ್ ಇಂದ ಲೆಸ್ ಮಾಡಿದ್ರೆ ಆಲ್ಮೋಸ್ಟ್ ಪೇಂಟ್ ರೇಟಿಗೆ ಬಂದಂಗೆ. ಸೇಮ್ ಒಂದು ಫಸ್ಟ್ ಏನು ಮಾಡ್ತೀವೋ ಪೇಂಟು ಪಟ್ಟಿ ಮಾಡೋದನ್ನ ಮಾರ್ಬಲ್ ಸೀಟಲ್ಲಿ ಉಳ್ದೈತೆ ಅಷ್ಟೇ. ಓಕೆ, ಹಂಗಾದ್ರೆ ಪೇಂಟ್ ಬದಲು ಆರಾಮಾಗಿದ್ದ ಮಾಡ್ಕೊಳ್ಬೋದು ಅಂತ ಹೇಳ್ತೀರಾ? ಏನು ತೊಂದರೆ ಇಲ್ಲ. ಓಕೆ, ನಾವು ಜನಗಳು ಹೇಳ್ಬೋದು, ನೋಡಪ್ಪ ಹಿಂಗೆ ಹಾಕ್ಸಿದೀವಿ ಮಾಡ್ಕೊಳ್ಳಿ ಅಂತ. ಓಕೆ, ಈಗ ಸಜೆಸ್ಟ್ ಮಾಡ್ತೀರಾ ಬೇರೆಯವರಿಗೆ ನೀವು? ಹೇಳ್ತೀವಿ ನಾವು, ನಮ್ಮ ಈ ಗ್ರೂಪ್ ಬಂದವ್ರಿಗೆಲ್ಲ ಹೇಳಿದೀವಿ, ಓಕೆ, ಮಾಡ್ಕೊಳ್ಳಿ, ಹಾಕ್ಸ್ಕೊಳ್ರಿ ಅಂತ. ಅದು ಅವರು ಮನೆ ಕಟ್ಟೋ ಸ್ಟೇಜಲ್ಲಿ ಯಾರ್ಯಾರು ಅವ್ರು ಹಾಕ್ಸ್ಕೊತಾರೆ. ಓಕೆ, ಇವಾಗ ನಾವೆಲ್ಲ ಇಲ್ಲ ಅಂದಾಗ ನಾವು ಇವಾಗ ಮನೆ ಕಟ್ಟೋ ಟೈಮಲ್ಲಿ ಇದ್ದೀವಿ, ಕಟ್ಟಿರೋದಕ್ಕೆ ಹಾಕ್ಸ್ಕೊಂಡಿದ್ದೀವಿ. ಯಾರ್ಯಾರ್ದೆಲ್ಲ ನಾವು ಹೇಳೋಕ್ಕಾಗಲ್ಲ. ಓಕೆ, ಸರ್ ಈಗ ಇವ್ರದ್ದು ವರ್ಕ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಯಾವ ರೀತಿ ಆಯ್ತು ಸರ್ ವರ್ಕ್ ಎಲ್ಲ? ಕೆಲಸದ ಬಗ್ಗೆ ಏನು ಅವ್ರ ಹತ್ರ ಮಾತಾಡೋಂಗಿಲ್ಲ, ಎಲ್ಲ ನಾವು ಹೇಳ್ದಂಗೆ ಮಾಡ್ಕೊಟ್ಟವ್ರು. ಓಕೆ, ನಾವು ಇಂಥದ್ದು ಸೀಟ್ ಹಾಕು ಅಂದರೆ ಅಂಥದ್ದು ಸೀಟ್ ಯಾವುದು ಅವ್ರು ಕಳಿಸಿದ್ರು. ಫಸ್ಟ್ ನಾರ್ಮಲ್ ಕಳಿಸಿದ್ರು, ಅದು ನಮ್ಗೆ ಬೇಡ ಅಂದು. ಆಮೇಲೆ ಇದು 3D ಸೀಟು ಅಂತಂದ್ರೆ ನಾವು ಅದನ್ನೇ ಹಾಕೊಂಡ್ರೆ ಅದನ್ನೇ ಹಾಕವ್ರೆ. ಓಕೆ, ಕೇಳಿರೋ ಡಿಸೈನ್, ಕೇಳಿರೋ ಶೀಟ್ಗಳನ್ನ ಸೇಮ್ ಹಾಕವ್ರೆ. ಓಕೆ, ವರ್ಕ್ ಅಂತೂ ನಿಮ್ಗೆ ಇಷ್ಟ ಆಯಿತು? ಓಹ್, ಕಂಪಲ್ಸರಿ. ಓಕೆ, ಏನು ಮಾತಾಡೋಂಗಿಲ್ಲ. ಓಕೆ, ಸರ್ ಈಗ ಮಾರ್ಕೆಟಲ್ಲಿ ತುಂಬಾನೇ ಕಂಪ್ನಿಗಳಿದೆ, ತುಂಬಾನೇ ಜನ ಮಾರ್ಬಲ್ ಶೀಟ್ನ ಹಾಕ್ತಾರೆ. ಇವ್ರ ಹತ್ರನೇ ಯಾಕೆ ಮಾಡಿಸಿದ್ರಿ? ಬೇರೆ ಕಡೆ ಮಾಡಿಸ್ಬೋಯ್ತಲ್ಲ? ನಾನು ಬೇರೆ ಕಡೆ ಕೆಂಗೇರಿಲಿ ಕೇಳಿದ್ದೆ, ಅದಾದಮೇಲೆ ಕೊಣಗುಡ್ಡೆಯಲ್ಲಿ ಕೇಳಿದ್ದೆ. ಓಕೆ, ಆಮೇಲೆ ಇದು ಫೇಸ್ಬುಕ್ಕಲ್ಲಿ ಇಬ್ಬರು ವಿಚಾರಿಸಿದೆ. ಅವರು ಎಲ್ಲ ಕಲರ್ ಅದೇ ಒಂದು 5 ರಿಂದ 10 ಕಲರ್, ಒಂದು 20 ಕಲರ್ ತೋರಿಸೋರು. ಅದರೊಳಗೆ ಎಲ್ಲ ನಾರ್ಮಲ್ ಸೀಟ್ಗಳೇ, ನಮಗೇನು ಅದು ಇಷ್ಟ ಆಗಿರಲಿಲ್ಲ. ಓಕೆ, ಅದಾದಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಇಲ್ಲಿಗೆ ಬಂದು ಅವ್ರದ್ದು ಮಾಡಿರೋ ವಿಡಿಯೋ ಎಲ್ಲ ತೋರಿಸಿ ನಮಗೆ, ಆಮೇಲೆ ಯಾವ್ಯಾವ ಡಿಸೈನ್ ಅವೆ ಅಂತ ಅವ್ರು ನಮಗೆ ಕಳಿಸಿ ಕ್ಯಾಟ್ಲಾಕು. ಅದ್ರೊಳಗೆ ನಮ್ಗೆ ಸೆಲೆಕ್ಷನ್ ಅವರೊಂದು 50 ರಿಂದ 65 ಡಿಸೈನ್ ಕಳಿಸಿದ್ರು ನಮಗೆ. ಅದರೊಳಗೆ ನಾರ್ಮಲ್ ಸೀಟು, ಆಮೇಲೆ HD ಸೀಟು ಎರಡೂ ಲೆಕ್ಕ. ನಾವು HD ಸೀಟು ಸೆಲೆಕ್ಷನ್ ಮಾಡಿಕೊಂಡು ಹೇಳಿದ್ದು ಇಂಥದ್ದೇ ಹಾಕಬೇಕು ಅಂತ. ಓಕೆ, ಈಗ ಬೇರೆಯವ್ರ ಹತ್ರ ರೇಟು, ಇವ್ರ ಹತ್ರ ರೇಟು ಡಿಫ್ರೆನ್ಸ್ ಏನಾದ್ರು ಇದೆಯಾ ಸರ್? ರೇಟು ಅಲ್ಲಿ ಅವ್ರ ಹತ್ರ ನಾರ್ಮಲ್ ಸೀಟು 130, 140 ಹೇಳಿದ್ರು. ಇವ್ರು HD ಸೀಟು ಅಂದರೆ ಸ್ವಲ್ಪ ಜಾಸ್ತಿ ಹೇಳಿದ್ರು. ಓಕೆ, ಅವ್ರ ಹತ್ರನೂ HD ಸೀಟ್ ಜಾಸ್ತಿ, ಆದರೆ ನಮ್ಗೆ HD ಸೀಟ್ ಅವ್ರು ತೋರಿಸಿಲ್ಲ. ಓಕೆ, ಅವ್ರು ತೋರಿಸಿದ್ರೆ ಅವ್ರ ರೇಟ್ ಏನು ನಮ್ಗೆ ಗೊತ್ತಿಲ್ಲ. ಇವ್ರು ತೋರಿಸಿದ್ಮೇಲೆ ಆ ರೇಟ್ ಹೇಳಿದ್ರಲ್ಲ, ನಾವು ಅದಕ್ಕೆ ಓಕೆ ಅಂದ್ಕೊಂಡು ಏನು ಹೆಚ್ಚು ಕಮ್ಮಿ ಮಾಡಿ ಹಾಕ್ಸಿದ್ದೀವಿ. ಓಕೆ, ರೇಟು ಕೂಡ ನಿಮ್ಗೆ ಇಷ್ಟ ಆಯಿತು ಅಲ್ವಾ? ರೇಟ್ ಅಡ್ಜಸ್ಟ್ ಆದಮೇಲೆ ನಾವು ಹಾಕ್ಸಿದ್ದು. ಓಕೆ, ಹಂಗಾದ್ರೆ ಮಾಡಿಸ್ಕೊಳ್ಬೋದು, ಯಾರು ಏನು ತೊಂದರೆ ಇಲ್ಲ. ಅದು ಅವ್ರವರು ಹಾಕ್ಸ್ಕೊಂಡು ಅವ್ರು ಸೇರ್ಕೊಂಡಿದ್ದು, ಅವ್ರ ರೇಟ್ ಇವ್ರು ಕೊಡೋ ರೇಟ್ ಮೇಲೆ ಅವ್ರು ತೊಗೊಂಡು ಅವ್ರಿಗೆ ಇಷ್ಟ ಆದರೆ ಹಾಕ್ಸ್ಕೊಬೋದು. ಓಕೆ, ಇವಾಗ ನಾವು ನಮ್ಗೆ ರೇಟ್ ಇಷ್ಟ ಆಯಿತು ನಾವು ಹಾಕ್ಸಿದ್ದೀವಿ, ಇನ್ನೊಬ್ರು ನಮ್ಮ ಥರನೇ ಇರಬೇಕಲ್ಲ. ಹೌದು ಸರ್, ಈಗ 50-60 ಕಲರ್ನ ನೋಡಿ ಬೇರೆ ಸೆಲೆಕ್ಷನ್ನ ಮಾಡಿದ್ರಿ ಅಂತ ಹೇಳಿದ್ರಿ. ಬೇರೆ ಕಡೆ ಹೋದಾಗ ಒಂದು 20 ಕಲರ್ ಸಿಗ್ತಾ ಇತ್ತು. ಈಗ 50 ಕಲರ್ ಸಿಗದೆ ಇದ್ದಾಗ ನಿಮ್ಗೆ ಏನಾದರೂ ಬೇರೆ ಇನ್ನೂ ಬೇಕಿತ್ತು ಅಂತ ಏನಾದ್ರು ಅನಿಸ್ತಾ ಸರ್? ಈಗ ಹೌದು, ನಮ್ಗೆ ಬೇಕು ಅಂದಿದ್ದು ನಾವು ಯೂಟ್ಯೂಬಲ್ಲಿ ಪ್ಲಸ್ ಈ ಫೇಸ್ಬುಕ್ಕೆಲ್ಲ ನೋಡಿದಾಗ ನಮ್ಗೆ ಇಂಥೋದೇ ಬೇಕು ಅಂತ ಹೇಳಿದಾಗ ಅದನ್ನು ಪ್ರಿಂಟ್ ಹಾಕಿಸಿ ನಮ್ಗೆ ತಂದು ಹಾಕಿದ್ದಾರೆ. ಈಗ TV ಯೂನಿಟ್ಗಳು, ನಾರ್ಮಲ್ ಹೊರಗಡೆ ರೂಮ್ಗಳಿಗೆ, ಅದೆಲ್ಲ ನಾವು ಕೇಳ್ದಂಗೆ ಇವ್ರದೇ ಓನ್ ಪ್ರಿಂಟ್ ಮಾಡಿಸಿ ಅದನ್ನು ತಂದು ಹಾಕಿದ್ದಾರೆ. ಓಕೆ, ಗೂಗಲಲ್ಲಿ ನೋಡಿ ನೀವು ಹೇಳಿದ್ರೆ ನಾವು ಯಾವುದು ಕಲರ್ ಹೇಳ್ತೀವೋ, ಗೂಗಲ್ ಇಂಥದ್ದು ಐತೆ ನಮ್ಗೆ ಇಂಥದ್ದು ನೀವು ಕಳಿಸಿರೋದ್ರೊಳಗಿಲ್ಲ, ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಥರ ಸೀಟ್ ಐತೆ ನಮ್ಗೆ ಇದೇ ತಂದು ಹಾಕ್ರಿ ಅಂದಾಗ ಅದನ್ನು ತಂದು ಹಾಕಿದ್ದಾರೆ. ಓಕೆ, ಹಾಗಾದರೆ ನೋಡ್ತಾ ಇರ್ಬೋದು ನೀವು ಕೂಡ ನಿಮ್ಮ ಮನೆಗೆ ಕಸ್ಟಮೈಸ್ ಬೇಕು ಅಂದರೂ ಕೂಡ ಕಸ್ಟಮೈಸ್ ಶೀಟ್ಗಳನ್ನ ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ನೋಡೋದಕ್ಕೆ ನಿಮಗೆ ಟೇಟ್ ಮಾರ್ಬಲ್ ಶೀಟ್ ರೀತಿಯೇ ಕಾಣುತ್ತೆ, ಮಾರ್ಬಲ್ ರೀತಿಯೇ ಕಾಣುತ್ತೆ ಅಂತ ಕೂಡ ಹೇಳ್ಬೋದು. ಸರ್, ಈ ಮನೆಗೆ ಏನೆಲ್ಲ ವರ್ಕ್ನ ಮಾಡಿದ್ದೀರಾ ಸರ್ ನೀವು? ಸರ್, ಈ ಮನೆ ಟೋಟಲ್ 3 ಸ್ಟೇರ್ ಬಿಲ್ಡಿಂಗ್. ಓಕೆ, ಇದರಲ್ಲಿ ಮಾರ್ಬಲ್ ಶೀಟು, ಲೋಯೆ, ಮತ್ತೆ ಸೀಲಿಂಗ್ ಪ್ಯಾನಲ್ಸು, ಮತ್ತೆ ಅಲ್ಯೂಮಿನಿಯಂ ಇದ್ರದ್ದು TV ಯೂನಿಟ್, ಓಕೆ, ಮತ್ತೆ ಕಬೋರ್ಡ್ಗಳೆಲ್ಲ ಮಾಡ್ಕೊಟ್ಟಿದ್ದೀವಿ. ಓಕೆ, ಏನೆಲ್ಲ ವರ್ಕ್ ಮಾಡಿದ್ರೆ ಅಂತ ಹಂಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ಬೋದು. ಬನ್ನಿ ಸರ್, ನೋಡಿ ಸರ್, ಇದೆಲ್ಲ ಮಾರ್ಬಲ್ ಶೀಟ್ ಎಲ್ಲ 3D, ಎಲ್ಲ HD ಪ್ರಿಂಟಲ್ಲೇ ಮಾಡಿರೋದು. ಮತ್ತೆ ಇದು ಮೇಲ್ಗಡೆ ನೋಡಿ, ಓಕೆ, ಸೀಲಿಂಗ್ನ ಕೂಡ ಮಾಡ್ತೀರಾ? WBC ಪ್ಯಾನಲ್ ಅಲ್ಲಿ ಎಲ್ಲ ಮಾಡಿರೋದು. ಓಕೆ, WBC ಪ್ಯಾನಲ್ ಅಲ್ಲಿ ಮತ್ತೆ TV ಯೂನಿಟ್. ಓಕೆ, TV ಯೂನಿಟ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು
ಸಿಂಪಲ್ ಆಗಿ ಮಾಡಿರೋದು. ಓಕೆ, ನೆಕ್ಸ್ಟ್ ಇದು ಗೋಲ್ಡನ್ ವೈಟ್ ಅಲ್ಲಿ ಮಾಡಿರೋದು ಎಲ್ಲ HD ಶೀಟ್ಗಳು. ಫುಲ್ ಇವ್ರ ಮನೆ ಫುಲ್ಲು HD ಶೀಟ್ ಅಲ್ಲೇ ಮಾಡಿರೋದು. ಓಕೆ, ಸುಮ್ಮನೆ ಕೆಲವೊಂದು ನಾರ್ಮಲ್ ಶೀಟ್ ಅಲ್ಲಿ ಮಾಡ್ತಾರೆ. ನಾರ್ಮಲ್ ಶೀಟ್ ಅಲ್ಲೇ ಇಲ್ಲ ಅಂದ್ರೂ 3 ರಿಂದ 4 ಲಕ್ಷ ರೂಪಾಯಿ ಆಗುತ್ತೆ. ಓಕೆ, ಜಸ್ಟ್ ಇವ್ರಿಂದ 5 ರಿಂದ 6 ಲಕ್ಷ ರೂಪಾಯಿಲಿ ಫುಲ್ HD ಶೀಟ್ ಅಲ್ಲಿ ಮಾಡ್ಕೊಡಿ. 3 ಬಿಲ್ಡಿಂಗ್, 3 ಸ್ಟಾರ್ ಬಿಲ್ಡಿಂಗ್. ಓಕೆ, ಹಂಗಾರೆ ಪೇಂಟ್ಗೆ ಹೋದ್ರೂ ಒಂದು 6-7 ಲಕ್ಷ ರೂಪಾಯಿ ಅಂದ್ರೆ 5 ರಿಂದ 6 ಆಗ್ಬೋದು. ಆದ್ರೆ ಇದು 1 ಲಕ್ಷ ಜಾಸ್ತಿ ಆದ್ರೂ ನಮ್ಮ ಕಂಪ್ನಿಯಿಂದ 15 ವರ್ಷ ವ್ಯಾರಂಟಿ ಇರುತ್ತೆ, 30 ವರ್ಷ ಬಾಳಿಕೆ ಬಂದೇ ಬರುತ್ತೆ. ಓಕೆ, ಗಮ್ ಬಿಡೋದಾಗ್ಲಿ, ಏನಾದ್ರು ಶೀಟು ಕಲರ್ ಡಲ್ ಆಗೋದಾಗ್ಲಿ ಏನೇ ಇದ್ರು ನಮ್ಮ 15 ವರ್ಷದಲ್ಲಿ ಏನೇ ಆದ್ರೂ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಓಕೆ, ರಿಪ್ಲೇಸ್ಮೆಂಟ್ ಕೂಡ ಇದೆ, ರಿಪ್ಲೇಸ್ಮೆಂಟ್ ಇರುತ್ತೆ, ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್. ಓಕೆ, ಈಗ ಕಲರ್ನೆಲ್ಲ ಇವರೇ ಹೇಳಿರೋದು ಸರ್? ಹೇಗೆ ಕಲರ್ ಎಲ್ಲ ಇವರೇ ಹೇಳಿರೋದು. ಓನರ್ ಯಾವ ತರ ಹೇಳಿ ಸೆಲೆಕ್ಟ್ ಮಾಡಿದಾರೋ ಅದೇ ರೀತಿ ಮಾಡಿ ನಾವು ಮಾಡ್ಕೊಟ್ಟಿರೋದು. ಓಕೆ, ಅವ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಮ್ಗೆ ಇದೇ ತರ ಕಲರ್ ಬೇಕು ಅಂತ ಹೇಳಿದ್ಮೇಲೆ ಅದೇ ತರ ಮಾಡಿಸಿ ನಾವು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀವಿ. ಓಕೆ, ಮತ್ತೆ ಇನ್ನೊಂದು, ಈಗ ಫ್ಯಾಮಿಲಿ ಫೋಟೋ ಇರುತ್ತೆ, ಆ ಫ್ಯಾಮಿಲಿ ಫೋಟೋ ಇದ್ರು ಯಾವ್ದೇ ಇದ್ರು ನಾನು ಮಾಡ್ಕೊಡ್ತೀನಿ ಸರ್. ಈಗ ಮತ್ತೆ ಬೇರೆ ಏನೆಲ್ಲ ಮಾಡಿದ್ದೀರಾ ಸರ್? ಸರ್ ಇಲ್ಲಿ ಕಿಚನ್ ಯೂನಿಟ್ ಮಾಡಿದ್ವಿ ನೋಡಿ. ಓಕೆ, ಇಟಾಲಿಯನ್ ಕಿಚನ್. ಇಟಾಲಿಯನ್ ಕಿಚನ್. ಮತ್ತೆ ಮೇಲ್ಗಡೆ ರೂಫ್ WPC ಪ್ಯಾನಲ್ಸ್. ಓಕೆ, ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗೇ ಬಂದ್ಬಿಟ್ಟಿದೆ ಸರ್ ಇದು. ಓಕೆ, ನೆಕ್ಸ್ಟ್ ಇದೆಲ್ಲ ಅಲ್ಯೂಮಿನಿಯಮ್ದ ಇದು? ಇವೆಲ್ಲ ಅಲ್ಯೂಮಿನಿಯಂ. ಓಕೆ, ಎಲ್ಲ ವರ್ಕ್ನು ಕೂಡ ನೀವು ಮಾಡ್ತೀರಾ ಸರ್? ಎಲ್ಲ ಇಂಟೀರಿಯರ್ ಎಲ್ಲ ಥರ ಮಾಡ್ಕೊಡ್ತೀವಿ. ಮತ್ತೆ ಇಲ್ಲ ಈ ರೂಮಲ್ಲಿ ಬಂದು ನೋಡಿ. ಓಕೆ, ಇದು ಬೆಡ್ರೂಮಲ್ಲಿ ನಾವು ಮಾಡಿರೋಂಥದ್ದು ವೈಟ್ ಅಂಡ್ ಗೋಲ್ಡ್ ಸೀರೀಸಲ್ಲಿ. ಓಕೆ, ಇದು ಕೂಡ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಇದು. ಇದು WPC ಲೋಯರ್ಸಲ್ಲಿ ಮಾಡಿರೋಂಥದ್ದು ಸೀಲಿಂಗ್. ಓಕೆ, ನೆಕ್ಸ್ಟ್ ಇದು ರೂಮ್ ಕಬೋರ್ಡ್ಗಳು. ಓಕೆ, ಇದೆಲ್ಲ ವರ್ಕ್ನು ಕೂಡ ಮಾಡ್ತೀರಲ್ವಾ ಸರ್? ಎಲ್ಲ ಮಾಡ್ಕೊ. ಓಕೆ, ಇಲ್ಲಿ ಮೇಲ್ಗಡೆ ಹಿಂಗೆ ಸ್ಟೇರ್ ಕೇಸ್ಗೆ ಹೋಗೋ ಜಾಗದಲ್ಲಿ ಓಕೆ ಇಲ್ಲೂ ಮಾಡಿದ್ದೀವಿ ನೋಡಿ ಬನ್ನಿ. ವೈಟ್ ಗೋಲ್ಡು ಮತ್ತು ಬ್ಲೂ ಇದರಲ್ಲಿ. ಓಕೆ, ಪಿಂಕಿಶಲ್ಲಿ. ಇದು ಡಿಸೈನ್ ತುಂಬ ಚೆನ್ನಾಗಿದೆ. ಓಕೆ, ಸ್ಟೇರ್ ಕೇಸ್ ಹತ್ರನೂ ಬೇರೆ ಕೊಟ್ಟಿದ್ದೀರಾ? ಬೇರೆ ಈಗ ಒಂದು ವಾಲಿಗೆ ಡಿಸೈನ್ ಮಾಡಿ 2 ವಾಲಿಗೆ ಸೇಮ್ ಹಾಕಿದ್ದೀವಿ. ಆದ್ರಿಂದನೂ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಮತ್ತು ಇಲ್ಲಿ ನೋಡಿ ಮೇಲ್ಗಡೆ ಜೂಮರ್ ಹತ್ರ WPC ಎಲ್ಲೋ ಹಾಕಿ ಮಾಡ್ಕೊಟ್ಟಿದ್ದೀವಿ ನೋಡಿ. ಓಕೆ ಸರ್, ಈಗ ಪೇಂಟ್ ಬದಲು ಇದನ್ನ ಯಾಕೆ ಬಳಸ್ಬೇಕು ಸರ್? ಸರ್ ಪೇಂಟ್ ಬಂದ್ರೆ ಅವಾಗಲೇ ಹೇಳಿದ ರೀತಿ ನಾವು 15 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀವಿ. ಇದು ಲೈಫ್ ಟೈಮ್ ಬಳಸಿದ್ರೆ ಏನು ಆಗಲ್ಲ ಸರ್, ಲೈಫ್ ಟೈಮ್ವರೆಗೂ ಏನು ಇದಾಗಲ್ಲ. ಓಕೆ, ಈಗ ಪೇಂಟ್ ಕಾಸ್ಟ್ಗೆ ಇದಕ್ಕೆ ಹೋಲಿಸಿದ್ರೆ ಏನು ಸರ್? ಡಿಫರೆನ್ಸ್? ಪೇಂಟ್ ಕಾಸ್ಟ್ಗೂ ಇದಕ್ಕೂ ಏನು 1 ರಿಂದ 2% ರೈಸ್ ಆಗ್ಬೋದು ಅಷ್ಟೇ ಸ್ಟಾರ್ಟಿಂಗು. ಆದ್ರೆ 30 ರಿಂದ 40 ವರ್ಷ ಬಾಳಿಕೆ ಬರೋದ್ರಿಂದ ಇದ್ರ ಏನು ಅನ್ಸಲ್ಲ ನಿಮಗೆ. ಓಕೆ, ಈಗ ಪಟ್ಟಿಗೆ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಈಗ ಪಟ್ಟಿ ಹೊಡಿಸ್ಬೇಕು, ಮತ್ತೆ 2 ಥರ ಲಪ್ಪ ಹೊಡಿಸ್ಬೇಕು, ಮತ್ತೆ ಪೇಂಟ್ ಮಾಡಿಸ್ಬೇಕು. ಅದ್ರ ಕಾಸ್ಟಿಗೆಲ್ಲ ಇದು ಹೋಲಿಸ್ಕೊಂಡ್ರೆ ಇದೇ ಬೆಟರ್. ಮತ್ತೆ ನಿಮ್ಗೆ ಇದು ಮಾರ್ಬಲ್ ಔಟ್ಲುಕ್ ಬರುತ್ತೆ. ಓಕೆ, ಮಾರ್ಬಲ್ ರೀತಿನೇ ಬರುತ್ತೆ. ಮಾರ್ಬಲ್ ಔಟ್ಲುಕ್ ಬರುತ್ತೆ, ಮಾರ್ಬಲ್ ಕಲ್ಲು ಹಾಕ್ಸಿರೋ ರೀತಿನೇ ಬರುತ್ತೆ ನಿಮಗೆ. ಓಕೆ, ಮತ್ತೆ ಡಿಸೈನ್ ನಿಮಗೆ ಔಟ್ಲುಕ್ ನಿಮ್ಗೆ ಯಾವ ತರ ಕಸ್ಟಮೈಸ್ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೊಡ್ತೇವೆ. ಮಾರ್ಬಲ್ ಕಲ್ಲಲ್ಲ ಆದ್ರೆ ನಿಮಗೆ ಒಂದೊಂದು ರೇಟ್ ಇರುತ್ತೆ. ಈ ಡಿಸೈನ್ಗೆ ಕಲ್ಲಿಗೆ ಒಂದು ರೇಟು, ಆ ಡಿಸೈನ್ಗೆ ಒಂದು ಕಲ್ಲಿಗೆ ಒಂದು ರೇಟು. ಆದ್ರೆ ನಮ್ಮಲ್ಲಿ ಯಾವುದೇ ತಂದ್ರೂ ಒಂದೇ ರೇಟು, ಫಿಕ್ಸ್ಡ್ ರೇಟು. ಓಕೆ ಸರ್, ಈಗ ವೆರೈಟೀಸ್ಗಳೆಲ್ಲ ತುಂಬ ಇದೆ. ಜನ ನೋಡಿದವರು ಬಿಸ್ನೆಸ್ನ ನಾನು ಕೂಡ ಮಾಡಬೇಕು ಅಂತ ತುಂಬ ಜನಕ್ಕೆ ಅನಿಸುತ್ತೆ. ಬೇರೆ ಕಡೆ ಎಲ್ಲ ಹೋದಾಗ ವೆರೈಟೀಸ್ ಇಷ್ಟೊಂದೆಲ್ಲ ಇರಲ್ಲ. ನೀವೇನಾದ್ರು ಬಿಸ್ನೆಸ್ ಆಪರ್ಚುನಿಟಿನ ಕೊಡ್ತೀರಾ ಸರ್? ಹೇಗೆ? ಹಾಂ ಸರ್, ನಾವೀಗ ಆಲ್ ಓವರ್ ಕರ್ನಾಟಕ ನಾವು ಕೆಲಸ ಮಾಡ್ತಾ ಇದೀವಿ. ಯಾಕೆಂದ್ರೆ ನಾವು ಭಾಳ ದೂರ ಹೋಗಿ ನಾವು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಮಾಡ್ತಾ ಇದೀವಿ. ಈಗ ನಮ್ಮ ಕಂಪ್ನಿ ಮಾರ್ಕೆಟಿಂಗ್ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಮಾಡ್ತಾ ಇದೀವಿ. ಓಕೆ, ಈಗ ಯಾರೋ ಡಿಸ್ಟ್ರಿಬ್ಯೂಷನ್ ಬೇಕು ಅಂದವರು ಬರ್ಬೋದು. ಈಗ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಹೇಳ್ತಾರೆ ಇರುತ್ತೆ. ತಾಲೂಕ್ ಲೆವೆಲ್ ಅಲ್ಲಿ 3 ಲಕ್ಷ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ 5 ಲಕ್ಷ ಇರುತ್ತೆ. ಅಂದ್ರೆ ಅದು ಫುಲ್ ರೀಫಂಡ್. ಅಂದ್ರೆ ಯಾವ ತರ ಅಂದ್ರೆ ಫುಲ್ ಮೆಟೀರಿಯಲ್. ಅವರಿಗೆ ಎಲ್ಲ ಫುಲ್ ಮೆಟೀರಿಯಲ್ ಕೊಟ್ಬಿಡ್ತೀವಿ. ಅವ್ರಿಗೆ ಯಾವ್ದು ಬೇಕಾದ ಆಯ್ಕೆ ಮಾಡ್ಕೋಬಹುದು. ನಮ್ಮ ಹತ್ರ ಇದೈತೆ, ಇದೇ ತಗೋಬೇಕು, ಇದನ್ನ ತಗೊಂಡ್ರೆ ಇಷ್ಟೇ ತಗೋಬೇಕು ಅನ್ನೋದೇನಿಲ್ಲ. ಅವ್ರ ಚಾಯ್ಸ್. 5 ಲಕ್ಷ ರೂಪಾಯಿ ಕೊಟ್ಟು ಅವ್ರು 5 ಲಕ್ಷ ರೂಪಾಯಿ ಮಾರ್ಮಶೀಟ್ ತಗೊಂಡೋಗ್ತಾರ, ತಗೊಂಡೋಗ್ಲಿ. ಅವ್ರು ಕೆಲಸ ಮಾಡೋದು ಅವರು. ಈಗ ನಮ್ಮ ಹತ್ರ ಬೀಡಿಂಗ್ಗಳಿದಾವೆ, ಮತ್ತೆ ಶೀಟ್ಗಳಿದಾವೆ, ಬೇರೆ ಶೀಟ್ಗಳಿದಾವೆ. ಅದೇ ತಗೋಬೇಕು, ಇದೇ ತಗೋಬೇಕು ಅನ್ನೋದೇನಿಲ್ಲ ಸರ್. ಮತ್ತೆ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತೀವಿ. ಅವ್ರು ಡಿಸ್ಟ್ರಿಬ್ಯೂಷನ್ ಕೊಟ್ರೆ 2 ರಿಂದ 3 ಕೆಲಸ ನಾವು ನಮ್ಮವರೇ ಹೋಗಿ ಮಾಡ್ಕೊಡ್ತಾರೆ ಖುದ್ದ. ಆಮೇಲೆ ಅವ್ರು ಕಾರ್ಪೆಂಟರ್ ಇಟ್ಕೊಂಡು ಅವ್ರು ಕೆಲಸ ಮಾಡಿಸ್ಕೋಬೇಕು ಒಂದು. ಮತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಏನಕ್ಕೆ ಆಗ್ತಾ ಇಲ್ಲ, ಆದ್ರೆ ಯಾವ ತರ ಮುಂದುವರಿಸಬೇಕು ಅನ್ನೋದು. ಸುಮ್ನೆ ಮೆಟೀರಿಯಲ್ ಕೊಟ್ಟು ಕಳ್ಸಿದ್ ನಾವು ಸುಮ್ನೆ ಆಗಲ್ಲ. ಮತ್ತೆ ಅಲ್ಲಿ ಯಾವ್ದೇ ಕೆಲಸಗಳು ಬಂದ್ರು ನಾವು ಆ ಡಿಸ್ಟ್ರಿಕ್ಟ್ ಅವ್ರಿಗೆ ನಾವು ಕೊಟ್ಟು ಕೆಲಸ ಮಾಡ್ತೀವಿ. ಒಂದು ಡಿಸ್ಟ್ರಿಕ್ಟ್ ಕೊಟ್ರೆ ಮತ್ತೆ ಇನ್ನೊಂದು ಡಿಸ್ಟ್ರಿಕ್ಟ್, ಅದೇ ಡಿಸ್ಟ್ರಿಕ್ಟ್ ಮತ್ತೆ ಇನ್ನೊಬ್ರು ಕೊಡಲ್ಲ. ಓಕೆ, ಹಂಗಾದ್ರೆ ಬಿಸ್ನೆಸ್ನ ಯಾರು ಬೇಕಾದ್ರೂ ಆರಾಮಾಗಿ ಮಾಡ್ಕೊಳ್ಬೋದು. ಓಕೆ, ಒಂದು ನೀವೇನು ಇನ್ವೆಸ್ಟ್ ಅವ್ರು ಏನು ಮಾಡಿರ್ತಾರೋ ಅಷ್ಟಕ್ಕೂ ಕೂಡ ಮೆಟೀರಿಯಲ್ಸ್ನೇ ಕೊಡ್ತೀರಲ್ವಾ? ಕೊಡ್ತೀವಿ. ಓಕೆ, ಯಾವುದೇ ಡೆಪಾಸಿಟ್ ಫೀಸ್ ಏನಿರಲ್ಲ. ನಾವು 3 ಕೆಲಸ ನಾವೇ ಮಾಡ್ಕೊಡ್ತೀವಿ. ಅದೇನಾದ್ರು ಕೆಲಸ ಇಡಿದ್ರೆ ನಮ್ಮ ಲೀಡಿಂದ ಹೋಗಿ ನಮ್ಮವರೇ ಕೆಲಸ ಇರೋದನ್ನ ಬೇಕಾದ್ರೆ ನಾವೇ ಹೋಗಿ ಮಾಡ್ಕೊಡ್ತೀವಿ. ಯಾವುದೇ ರೀತಿಯಿಂದ ಡೆಪಾಸಿಟ್ ಫೀಸ್ ಏನು ಇರಲ್ಲ. ಡಿಪಾಸಿಟ್ ಯಾವ್ದಿಲ್ಲ. ಅದು ಕಸ್ಟಮರ್ ಇವರು ಲೇಬರ್ ಹೋಗಿ ಕೆಲಸ ಮಾಡ್ಕೊಡ್ತಾರಲ್ಲ, ಅದ್ರದ್ದು ಮಾತ್ರ ಅವರು ಅಮೌಂಟ್ ಪೇ ಮಾಡಬೇಕು. ಅದ್ಬಿಟ್ಟು ಬೇರೆ ಏನಿಲ್ಲ ಸರ್.
ಓಕೆ. ತುಂಬ ಜನ ವೆರೈಟೀಸ್ನ ನೋಡಿ ಅವ್ರ ಹತ್ರ ಕಾರ್ಪೆಂಟರ್ಸ್ ಇರ್ತಾರೆ, ವರ್ಕ್ನ ಮಾಡಿಸ್ಕೋಬೇಕು, ಬರೀ ಮೆಟೀರಿಯಲ್ಸ್ ಕೊಡಿ ಅಂದರೆ ಕೊಡ್ತೀರಾ ಸರ್ ಹೇಗೆ? ಕೊಡ್ತೀನಿ ಸರ್, ಎಲ್ಲ ಹೋಲ್ಸೇಲಲ್ಲೇ ಕೊಡ್ತೀನಿ. ಓಕೆ. ಎಲ್ಲ ಹೋಲ್ಸೇಲ್ ಅವ್ರಿಗೆ ಏನು ಬೇಕು, ಯಾವ ಮೆಟೀರಿಯಲ್ ಬೇಕೋ ಅವ್ರು ಬಂದು ತಗೊಂಡೋಗ್ಬೋದು. ಓಕೆ. ಈಗ 10 ಪೀಸು 15 ಪೀಸು 20 ಪೀಸ್ ಬೇಕು ಅಂದ್ರೆ ನಾವು ಕೊಡ್ತೀವಿ. ಓಕೆ. ಕಾರ್ಪೆಂಟರ್ಗಳು ಅವರು ಹೋಗಿ ಬೇರೆ ಕಡೆ ಕೆಲಸ ಮಾಡಿ ಮಾಡ್ಕೋಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಮನೆಗಳಿಗೆ ಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲ ಹಾಕ್ಬೋದು ಸರ್. ಕಮರ್ಷಿಯಲ್ ಎಲ್ಲ ಯೂಸ್ ಮಾಡ್ಬೋದು, ಹೋಟೆಲ್ಸ್ ಆಗಲಿ, ಲಾಡ್ಜ್ಗಳಾಗಲಿ, ಮತ್ತೆ ದೊಡ್ಡ ದೊಡ್ಡ ಮಾಲ್ಗಳಾಗಲಿ ಎಲ್ಲ ಕಡೆನೂ ಮಾಡಿಸ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಆಫೀಸ್ ದೊಡ್ಡ ದೊಡ್ಡ ಆಫೀಸ್ಗಳಲ್ಲೂ ಮಾಡಿಸ್ಬೋದು. ಆಫೀಸ್ಗಳಲ್ಲಿ ಕೊಳೆ ಆಗೋದು ಜಾಸ್ತಿ ಇರುತ್ತೆ, ಮತ್ತೆ ಬ್ಯಾಂಕ್ಗಳು ಎಲ್ಲ ಕಡೆನೂ ಮಾಡಿಸ್ಬೋದು ಸರ್, ಏನು ಪ್ರಾಬ್ಲಮ್ ಬರಲ್ಲ. ಓಕೆ. ಎಲ್ಲ ಕಡೆ ಕೂಡ ಇದನ್ನ ಇಂಟೀರಿಯರ್ ವರ್ಕಲ್ಲಿ ಮಾಡಿಸ್ಬೋದು. ಹೌದು, ಇದು ಮನೆಗಳದ್ದು ಎಲ್ಲ ಕಡೆ 2 ಕಡೆನೂ ಮಾಡ್ಬೋದು. ಓಕೆ.